ಎಲ್ಲಿಗೋ ಹೋಗೋದಕ್ಕೆ ಫ್ಲೈಟ್ ಬುಕ್ ಮಾಡಿದ್ದೀನಿ ನನ್ನ ಫ್ರೆಂಡ್ನ ವಿಸಿಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಮಜಾ ಮಾಡೋಕೆ ಹೋಗಿ ಫ್ಲೈಟ್ ಮಿಸ್ ಆಗ್ದಲ್ಲ ಇದ್ರೆ ಸಾಕು ಅಂತ ನಾನು ಬೇಡ್ಕೊತಾ ಇದ್ದೀನಿ. ದುಬೈ ಕಣಪ್ಪ. ಇವಾಗ ನಿಜವಾಗ್ಲೂ ಹೇಳ್ತೀನಿ, ಆಮೇಲೆ ಕಂಪ್ಲೀಟ್ ಸ್ಟುಪಿಡ್. ಸೊ ಹಾಗಾಗಿ ಪ್ಲೀಸ್ ಚೆಕ್ ಅಂಡ್ ಗೋ ನಂತರ ಮಾಡ್ಕೋಬೇಡಿ. मेरा हस्बैंड का फर्स्ट बर्थडे गिफ्ट है. ಹಾಯ್ ಹಲೋ ನಮಸ್ಕಾರ, ನಾನು ಧನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಆ್ಯಕ್ಚುಲಿ ಎಲ್ಲಿಗೋ ಹೋಗೋದಕ್ಕೆ ಫ್ಲೈಟ್ ಬುಕ್ ಮಾಡಿದ್ದೀನಿ ನನ್ನ ಫ್ರೆಂಡ್ನ ವಿಸಿಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಆಲ್ ಸಡನ್ ಲೈಕ್ ಇಟ್ ವಾಸ್ ಅ ವೆರಿ ಇಂಪಲ್ಸಿವ್ ಡಿಸಿಷನ್ ಅಂತ ಹೇಳ್ಬೋದು. ಬಟ್ ಐ ಹೋಪ್ ಇಟ್ ವಿಲ್ ಬಿ ವರ್ತ್ ಇಟ್. ಸೊ ಹಾಗಾಗಿ ನನ್ನ ನೀಲ್ಸ್ ಕೂಡ ಆಲ್ಮೋಸ್ಟ್ 1 ಮಂತ್ ಆಗಿತ್ತಲ್ಲ, ಸೊ ಫಾಲೋ ಔಟ್ ಆಗಿತ್ತು. ಸೊ ಇವಾಗ ನನ್ನ ಎಕ್ಸ್ಟೆನ್ಷನ್ ಮಾಡಿಸ್ಕೋಬೇಕು ಶಾಪ್ಗೆ ಹೋಗಿ. ಹಾಗೆ ಸ್ವಲ್ಪ ಶಾಪಿಂಗ್ ಮಾಡಿ ಇವತ್ತು ಐ ಹ್ಯಾವ್ ಟು ಕ್ಯಾಚ್ ಮೈ ಫ್ಲೈಟ್. ಏನೇನು ಮಾಡೋಕ್ಕಾಗತ್ತೆ ಏನೇನು ಮಾಡೋಕ್ಕಾಗಲ್ಲ ಗೊತ್ತಿಲ್ಲ, ಬಟ್ ಲೆಟ್ಸ್ ಗೋ ಟು ಮೈ ಶಾಪ್ ನೌ ಗೈಸ್. ಫೈನಲಿ ನನ್ನ ಎಕ್ಸ್ಟೆನ್ಷನ್ ಇಷ್ಟು ಮಾಡಿಸ್ಕೊಂಡಾಗಿದೆ. ಇವಾಗ ನೀಲ್ ಪೆಂಟ್ ಹಾಕಿಸ್ಕೋಬೇಕು. ಯಾವ ಕಲರ್ ಹಾಕಿಸ್ಕೊತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಆ್ಯಂಡ್ ಇಲ್ಲೇ ಫೋನ್ ಚಾರ್ಜಿಗೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಇವತ್ತೊಂದು ಪವರ್ ಬ್ಯಾಂಕ್ನ ತೊಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಮನೆ ಹುಡ್ಕೋಕೆ ಹೋದಾಗ ನಾನು ಪವರ್ ಬ್ಯಾಂಕ್ನ ಕಳ್ಕೊಂಡಿದ್ದೆ. ಸೊ ಇನ್ನೊಂದು ಪವರ್ ಬ್ಯಾಂಕು ಕೋಪ ಬಂದಾಗ ಹಿಂಗೆ ಬಿಸಾಕಿ ಹೊಡೆದೋಯ್ತು. ಸೊ ತುಂಬ ಕೆಟ್ಟ ಕೋಪ ಬರುತ್ತೆ ನನಗೂ ನಮ್ಮ ಅಮ್ಮಗೂ. ಬಟ್ ಯೂಶ್ವಲಿ ಬರಲ್ಲ. ತುಂಬ ರಾಂಗ್ ಆಗಿ ನಮಗೇನಾದ್ರು ರಾಂಗ್ ಆಗಿ ನನ್ನ ಜೊತೆ ಮಾಡಿದ್ರೆ ಅಷ್ಟು ನನಗೆ ಹತ್ರ ಕೋಪ ಬರೋದು. ಬಟ್ ಎನಿವೇಸ್ ಇವಾಗ ಇನ್ನೊಂದು ಪವರ್ ಬ್ಯಾಂಕ್ ತೊಗೊಂಡು ಹೋಗೋಣ. ಸೊ ದಟ್ ಪವರ್ ಬ್ಯಾಂಕ್ ಇದ್ದರೆ ಟ್ರಾವೆಲಿಂಗ್ ಟೈಮಲ್ಲಿ ಈಸಿ ಆಗಿರುತ್ತೆ. ಯಾವಾಗಲೂ ಹೋಗಿದ ಕಡೆಲ್ಲ ಚಾರ್ಜ್ ಹಾಕೋಬೇಕು ಅಂತಿರಲ್ಲ ಟೆನ್ಷನ್ನು. ಸೊ ಗೈಸ್ ಫೈನಲಿ ನನ್ನ ನೀಲ್ಸ್ನ ನೋಡ್ಬೋದು. ನೀಲ್ಸ್ ಆಗಿದೆ. ಸೊ ಇವಾಗ H&Mಗೆ ಬಂದು ಏನಾದ್ರು ತೊಗೊಳ್ಳೋಣ ಅಂತೇಳ್ಬಿಟ್ಟು ಅದು ತೊಗೊಳ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ನೋಡಿಕೊಂಡು ಆಮೇಲೆ ಹೊರಡೋಣ. ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದಿದ್ದಾಗ ಮುಗಿಸ್ಕೊಂಡು. ಸೊ ಗೈಸ್ ನಂದೊಂದು ಹಳೆ ಲಿಪ್ಸ್ಟಿಕ್ ಖಾಲಿಯಾಗಿತ್ತು. ಸೊ ಅದನ್ನು ಕೂಡ ತೊಗೊಂಡೆ. ಇವಾಗ ಮೇಲ್ಗಡೆ ಇನ್ನೊಂದಷ್ಟು ಪ್ರಾಡಕ್ಟ್ ಬೇಕು, ಅದನ್ನು ತೊಗೊಳಕ್ಕೆ ಹೋಗೋಣ. ಇವಾಗ ಗೈಸ್ ನಾನು ಬ್ರಾಲೆಟ್ಸ್ ತೊಗೋಣ ಅಂತ ಬಂದಿದ್ದೆ. ಆ್ಯಂಡ್ ಇದು ನೋಡಿ, ಇದ್ರೊಳಗೆ ಹಾಕಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಬ್ರಾಲೆಟ್ದು ಪ್ಯಾಡ್ ಏನೂ ಹಾಳಾಗಲ್ವಂತೆ. ದಿಸ್ ಇಸ್ ಸಮಥಿಂಗ್ ನೈಸ್. ಮೇಲ್ಗಡೆ ಫುಡ್ ಕೋರ್ಟ್ಗೆ ಬಂದು ಇವಾಗ ಬರಿಟೋ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದೆ. ಆ್ಯಂಡ್ ನನ್ನ 100 ಪಾಯಿಂಟ್ಸ್ ಆಲ್ರೆಡಿ ಆಗಿತ್ತು. ಸೊ ಹಾಗಾಗಿ 350 ರೂಪೀಸ್ದು ಒಂದು ಮೀಲ್ ನನಗೆ ಫ್ರೀಯಾಗಿ ಸಿಕ್ತು. ಸೊ ಹಾಗಾಗಿ ಇವತ್ತು ಊಟಕ್ಕೆ ಪೇ ಮಾಡೋಂಗಿಲ್ಲ, ಬರೀ ಶಾಪಿಂಗಿಗೆ ಅಷ್ಟೇ. ಸೊ ನನ್ನ ಶಾಪಿಂಗ್ ಬ್ಯಾಗ್ಸು ಇಲ್ಲಿದೆ ನೋಡಿ. ಸೊ ಇವಾಗ ಬೇಗ ಟಕ್ ಅಂತ ತಿಂದು ಮನೆಗೆ ಹೋಗಿ ಬೇಗ ಹಾಫ್ ಆನ್ ಅವರಲ್ಲಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು 4 ಗಂಟೆಗೆ ಮನೆ ಬಿಡಬೇಕು. ಅಮ್ಮನೇ ಹೇಳ್ತಿದ್ರು ಮೆಟ್ರೋಲ್ ಹೋಗು, ಅಪ್ಪ ಮೆಟ್ರೋ ಹತ್ರ ಬಂದು ಪಿಕ್ ಮಾಡ್ತಾರೆ, ಜಾಸ್ತಿ ಬೇಗ ಹೋಗ್ಬಿಡ್ಬೋದು ಇವಾಗ, ಇಲ್ಲಾಂದ್ರೆ ಟ್ರಾಫಿಕ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಹೀಟ್ ಮೈ ಬೊರಿಟೋ ಗೈಸ್. ಫೈನಲಿ ಮೆಟ್ರೋ ಸ್ಟೇಷನ್ಗೆ ಬಂದು ಕೂತ್ಕೊಂಡಿದ್ದೀನಿ. ಇನ್ನೇನು 2 ಮಿನಿಟ್ಸ್ ಇದೆ ಅಷ್ಟೇ, ಆಮೇಲೆ ಹೊರಡೋದೇನೆ. ನಮ್ಮಮ್ಮ ಅರ್ಜೆಂಟಲ್ಲಿ ಏನಕ್ಕೆ ಹೋಗ್ತೀಯಾ, ನೆನ್ನೆ ನೀನು ಮೂವಿಗೆ ಹೋಗೋ ಬದಲು ಏನೋ ಶಾಪಿಂಗ್ ಮಾಡ್ಕೊಂಡಿದ್ರೆ ಆಗ್ತಿರ್ಲಿಲ್ಲ ಹಂಗೆ ಅಂತೆಲ್ಲ ಹೇಳ್ತಾಯಿದ್ರು. ಇವತ್ತೇ ಫ್ಲೈಟ್ ಇಟ್ಕೊಂಡು ಇವತ್ತೇ ಶಾಪಿಂಗ್ ಮಾಡಿ ಇವತ್ತೇ ನೀಲ್ಸ್ ಮಾಡಿಸ್ಕೊತಿದ್ಯಾ ಅಂತ ಹೇಳ್ಬಿಟ್ಟು. ಇಟ್ಸ್ ಲೈಕ್ ಎವ್ರಿ ಸಿಂಗಲ್ ಡೇ ನಾನು ರಿಲ್ಯಾಕ್ಸ್ಡಾಗಿ ಸ್ಪೆಂಡ್ ಮಾಡೋದು, ಬಿಕಾಸ್ ಐ ಆಮ್ ದ ಬಾಸ್ ಆಫ್ ಮೈ ಓನ್ ಲೈಫ್. ಸೊ ಹಾಗಾಗಿ ಇವತ್ತು ಸ್ವಲ್ಪ ಗಡಿಬಿಡಿನೂ ಇರಲಿ ಗೈಸ್, ಲೈಫಲ್ಲಿ ಮಜಾನೂ ಇರಲಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವತ್ತು ಮಜಾ ಮಾಡೋಕೆ ಹೋಗಿ ಫ್ಲೈಟ್ ಮಿಸ್ ಆಗ್ದಲ್ಲ ಇದ್ರೆ ಸಾಕು ಅಂತ ನಾನು ಬೇಡ್ಕೊತಾ ಇದ್ದೀನಿ. ಈಗ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ ಐ ಥಿಂಕ್ 5 ಮಿನಿಟ್ಸ್ ಕಮ್ಮಿ ಇದೆ. ಸೊ 3 o'clock ಆಗ್ತಾ ಇದೆ. ಸೊ ಹಾಗಾಗಿ 3 o'clock ಆದಮೇಲೆ 4 o'clockಗೆ ನಾನು ಏರ್ಪೋರ್ಟಿಗೆ ಹೊರಡಬೇಕಾಗುತ್ತೆ. ಅಲ್ಲಿಗೆ 5ಗೆ ರೀಚ್ ಆದ್ರೂ ಎಲ್ಲ ಟ್ರಾಫಿಕ್ ಅದು ಇದು ಅಂತ 6:40ಗೆ ಇರೋದು. ಸೊ ಪ್ರಾಬ್ಲಿ ಆರಾಮಾಗಿ ಹೋಗ್ಬೋದು ಹೋಪ್ಫುಲಿ. ಸೊ ಲೆಟ್ಸ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ನಾನು ಮನೆಗೆ ಬಂದೆ. ಅಪ್ಪ ಬಂದು ಪಿಕ್ ಮಾಡೋರು ನನ್ನ. ಈಗ ಟಕ್ ಅಂತ ಹಾಫ್ ಆನ್ ಅವರ್ ಇದೆ. ಹಾಫ್ ಆನ್ ಅವರಲ್ಲಿ ಫುಲ್ ಬ್ಯಾಗ್ ಪ್ಯಾಕ್ ಮಾಡಬೇಕು. ನನ್ನ ಈ ಒಂದು ಸೂಟ್ ಕೇಸ್ ಏನಿದೆ, ಸೊ ಈ ಒಂದು ಸೂಟ್ ಕೇಸ್ನ ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ಪ್ಯಾಕ್ ಮಾಡಬೇಕು. ಪೋಕು ಕುಂದಾಡ್ತೋಳೆ ಅವಳಿಗೆ ನಾನು ಹೋಗ್ತೀನಿ ಗೊತ್ತಾಗ್ಬಿಟ್ರೆ ಫುಲ್ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಏನಪ್ಪಕ್ಕೋ 3 ದಿನ ಬರ್ತೀನಿ, ಓಕೆನಾ. ಮೀನ್ಸ್ ಫೈನಲಿ ಇವಾಗ ಒಂದಷ್ಟು ಬಟ್ಟೆ ಇಟ್ಕೊಂಡಿದ್ದೀನಿ ಇಲ್ಲಿ, ಆ್ಯಂಡ್ ಇಲ್ಲೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಐಟಮ್ಸು. ಸೊ ನಾನು ಕೂಡ ಫೈನಲಿ ರೆಡಿ ಅದೇ. ಇಯರಿಂಗ್ಸ್ ಏನೂ ಹಾಕ್ಕೊಂಡಿಲ್ಲ. ಪ್ರಾಬ್ಲಿ ಏರ್ಪೋರ್ಟ್ಗೆ ಹೋದ ತಕ್ಷಣ ಕೂದಲೆಲ್ಲ ಕಟ್ಕೊಂಡ್ಬಿಡ್ತೀನಿ. ಮೀನ್ಸ್ ಫೈನಲಿ ನನ್ನ ಒಂದು ಸೂಟ್ ಕೇಸ್ ಒಳಗೆ ಇಟ್ಟಾಯಿತು. ಆ್ಯಂಡ್ ಅಪ್ಪಾಜಿ ಒಬ್ಬರೇ ಇರೋದು. ಬಾಯ್ ಕಣಪ್ಪ. ಹಾಂ ಹುಷಾರು. ನಾನು ಇವಾಗ ಗಾಡಿ ಒಳಗೆ ಲೆಟ್ಸ್ ಗೋ ಗೈಸ್. ಬಾಯ್. ಸೊ ಗೈಸ್ ಫೈನಲಿ ನಾನಿವಾಗ ಏರ್ಪೋರ್ಟ್ ರೀಚ್ ಆಗಾಯಿತು. ಆ್ಯಂಡ್ ನಂದು ಇವತ್ತೇ ಆ್ಯಕ್ಚುಲಿ ಒಂದು ಮೀಟಿಂಗ್ ಇದೆ. ಸೊ ಪ್ರಾಬ್ಲಿ ಆ ಕಾಲ್ನ ಅಟೆಂಡ್ ಮಾಡಬೇಕಾಗುತ್ತೆ. ಐ ಡೋಂಟ್ ಥಿಂಕ್ ನಂಗೆ ಬ್ಲಾಗ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಆ್ಯಂಡ್ ಆಲ್ರೆಡಿ 5:30 ಆಗಿದೆ. ಸೊ 6:40ಗೆ ನನ್ನ ಫ್ಲೈಟ್ ಇರೋದು. ಫಸ್ಟು ಚೆಕ್ ಇನ್ ಮಾಡಿ ಲಗೇಜ್ ಎಲ್ಲ ಹಾಕಿ ಆಮೇಲೆ ನನ್ನ ಬೋರ್ಡಿಂಗ್ ಪಾಸ್ ಎಲ್ಲ ತೊಗೋಬೇಕು. ಸೊ ಇವಾಗ ಲೆಟ್ಸ್ ಗೋ ಇನ್ ಸೈಡ್ ಗೈಸ್. ಸೊ ದಿಸ್ ಇಸ್ ಟರ್ಮಿನಲ್ 2 ಅಲ್ಲಿ ಇವತ್ತು ನನ್ನ ಫ್ಲೈಟ್ ಇರೋದು. ಸೊ ಲೆಟ್ಸ್ ಗೋ ಗೈಸ್. ಲಿಟ್ರಲಿ ಅಲ್ಲಿ ಟೆಲ್ ಯು ವಾಟ್ ಏನಾಯಿತು ಅಂತ ಹೇಳ್ಬಿಟ್ಟು. ನಾನು ಮುಂಚೆ ಹೇಳ್ತಾ ಇದ್ನಲ್ಲ ಆಮೇಲೆ ಸ್ಟುಪಿಡ್ ಅಮ್ಮ ಫೂಲ್ ಅಂತ ನನ್ನ ಲಾಸ್ಟ್ ವಿಡಿಯೋಲಿ. ಇವಾಗ ನಿಜವಾಗ್ಲೂ ಹೇಳ್ತೀನಿ, ಆಮೇಲೆ ಕಂಪ್ಲೀಟ್ ಸ್ಟುಪಿಡ್. ಐ ಟೆಲ್ ಯು ವೈ. ಬಿಕಾಸ್ ಏನಪ್ಪ ಅಂತಂದರೆ ನಾನು ಫ್ಲೈಟ್ ಬುಕ್ ಮಾಡೋದು 6:40ಗೆ. ಸೊ ಇಟ್ ವಾಸ್ ಸಪೋಸ್ ಟು ಬಿ ಮಾರ್ನಿಂಗ್ 6:40. ಐ ಥಾಟ್ ಇದು ಈವ್ನಿಂಗ್ 6:40 ಅಂತ ಹೇಳ್ಬಿಟ್ಟು ಈವ್ನಿಂಗ್ ಬಂದಿದ್ದೀನಿ. ಸೊ ಇಟ್ಸ್ ಲೈಕ್ ಇವಾಗ ಅದಲ್ಲ ಅಂತ ಗೊತ್ತಾಯ್ತು ಒಳಗಡೆ ಹೋದ್ಮೇಲೆ. ಸೊ ಮಾರ್ನಿಂಗ್ ಆಲ್ರೆಡಿ ನನ್ನ ಫ್ಲೈಟ್ ಹೋಗ್ಬಿಡಿದೆ ಅಂತ. ಸೊ ಇವಾಗ ಏನು ಮಾಡಿದೆ ಅಂತಂದರೆ ಇನ್ನೊಂದು ಫ್ಲೈಟ್ನ ಬುಕ್ ಮಾಡಿದೆ. ಆ್ಯಂಡ್ ಆ ಫ್ಲೈಟ್ ಏನಪ್ಪ ಅಂತಂದ್ರೆ ಟರ್ಮಿನಲ್ 2 ಅಲ್ಲಿ ಇರಲಿಲ್ಲ, ಟರ್ಮಿನಲ್ 1 ಅಲ್ಲಿ ಇದ್ದಿದ್ದು. ಸೊ ಇವಾಗ ಟರ್ಮಿನಲ್ 1ಗೆ ಬಂದೆ. ಫಾರ್ ಅ ಮಿನಿಟ್ ಆಮ್ಲೆಟ್ ಇವಾಗ ಆ ಒಂದು ಫ್ಲೈಟ್ಗೆ ನಂದು ಏನು ಅಮೌಂಟ್ ಇತ್ತು ಇಟ್ಸ್ ಲೈಕ್ ಅರೌಂಡ್ 4000 ಆಗ್ತಿತ್ತು. ಇವಾಗ 8000 ಆಗ್ತಿದೆ ಒಂದು ಸೈಡ್ ಟಿಕೆಟ್ಗೆ.
ಇಟ್ಸ್ ಲೈಕ್ ಐಮ್ ಫೀಲಿಂಗ್ ಲೈಕ್ ಅ ಬಿಗ್ ಫೂಲ್ ಅಟ್ ದ ಸೇಮ್ ಟೈಮ್ ನನ್ನ ಮೇಲೆ ನನಗೆ ನಗು ಬರ್ತಿದೆ ಆನ್ ಮೈ ಸ್ಟುಪಿಡಿಟಿ ಲೈಕ್ ಹೌ ಕ್ಯಾನ್ ಸಮನ್ ಡೂ ದಿಸ್ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಟ್ರಾವೆಲ್ ಮಾಡ್ತಿದ್ರೆ ಸೊ ಅವ್ರು AM ಮತ್ತು PM ಮೆನ್ಷನ್ ಮಾಡಲ್ಲ, ಅವರು ಬರೀ 24 hours ಬೇಸಿಸ್ ಮೇಲೆ ಏನೋ ಟೈಮಿಂಗ್ನ ಮೆನ್ಷನ್ ಮಾಡ್ತಾರೆ. ಸೊ ಹಾಗಾಗಿ ಪ್ಲೀಸ್ ಚೆಕ್ ಅಂಡ್ ಗೋ ನಂತರ ಮಾಡ್ಕೋಬೇಡಿ. ಫೈನಲಿ ಏನಾಯ್ತಪ್ಪ ಅಂತಂದರೆ ಇವಾಗ ಪೂರ ನನ್ನ ಚೆಕ್-ಇನ್ ಆಯಿತು. ಸೊ ಇವಾಗ ಇಲ್ಲಿಂದ ಫೈನಲಿ ಇವಾಗ ಫ್ಲೈಟ್ ಯಾವ ಕಡೆ ಇದೆ ಅಂತ ಗೇಟ್ ನೋಡಿಕೊಂಡು ಝೋನ್ ನೋಡ್ಕೊಂಡು ಹೋಗಬೇಕು. ಫಸ್ಟು ಇನಿಷಿಯಲಿ ಈ ಥರ ಪ್ರಾಬ್ಲಮ್ ಆಯ್ತಲ್ಲ ಅಂತ ಬೇಜಾರಾಯಿತು, ಬಟ್ ಆಮೇಲೆ ಸ್ವಲ್ಪ ನನ್ನ ಮೇಲೆ ನಾನೇ ನಗಾಡ್ಕೊಂಡೆ. ಸೊ ನಾವು ಆಮ್ ಫೀಲಿಂಗ್ ಲೈಕ್ ಏನೇ ಆದರೂ ಒಳ್ಳೇದಕ್ಕೆ ಆಗುತ್ತೆ, ದೇವ್ರೇನೋ ಒಂದು ಮಾಡಿರ್ತಾನೆ, ಅದಕ್ಕೋಸ್ಕರ ಹಂಗಾಯ್ತು ಅಂತ ಹೇಳ್ಬಿಟ್ಟು ನಾನು ಕಾಮ್ ಮಾಡಿಕೊಂಡು ಖುಷಿಯಾಗಿದ್ದೀನಿ. ಸೊ ಹ್ಯಾಪಿನೆಸ್ ಇಸ್ ಅ ಚಾಯ್ಸ್ ಗೈಸ್, ಹ್ಯಾಪಿನೆಸ್ ಇಸ್ ಅ ಚಾಯ್ಸ್. ಸೊ ಗೈಸ್ ಫೈನಲಿ ಪೂರ ಪ್ರೋಸೆಸ್ ಎಲ್ಲ ಆಗಿ ಒಳಗಡೆ ಬಂದು ಫ್ಲೈಟ್ ಒಳಗಡೆ ಕೂತಿದ್ದೀನಿ. ಏನೇನು ಆಗುತ್ತೆ ಆಗೋಯ್ತು. ಸೊ ನಾನು ಎಷ್ಟು ಪಾಸಿಟಿವ್ ಆಗಿಬಿಟ್ಟಿದ್ದೀನಿ ಅಂದರೆ ಏನೇ ಆದರೂ ನನಗೆ ಬೇಜಾರಾಗುತ್ತೆ, ಅದೆಲ್ಲ ನಾನು ಸಿಚುವೇಶನ್ ರೀಚ್ ಆಗಿದ್ದೀನಿ. ನನ್ನ ಟಿಕೆಟ್ ನೋಡಿದ್ದೇನೆ, ಸ್ವಲ್ಪ ಬೇಗನೆ ಬೋರ್ಡ್ ಮಾಡಿದ್ರು. ಇವಾಗ ಹೊರಡಬೇಕು, ಯಾವಾಗ ಹೊರಡೋದೆ ಅಂತ ಕಾಯ್ತಾ ಇದ್ದೀನಿ. ನೋಡಿ ಎಕ್ಸಿಟ್ ಹತ್ರ ಕೂರಿಸ್ಬಿಟ್ಟಿದೆ ನನಗೆ, ಎಮರ್ಜೆನ್ಸಿ ಎಕ್ಸಿಟ್ ಹತ್ರ. ಏನಾರು ಅದರಿಂದ ನೆಗದ್ಕೊಂಡ್ಬಿಡ್ಲಿ ಅಂತ ಹೇಳ್ಬಿಟ್ಟು. ಕೆಲವ್ರಿಗೆ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು ವಿಂಡೋ ಸೀಟ್ ಸಿಗಲ್ಲ, ನನಗೆ ಬೇಡ ಅಂದರೂ ವಿಂಡೋ ಸೀಟ್ ಸಿಗುತ್ತೆ. ಆ್ಯಂಡ್ ಈ ಒಂದು ವ್ಯೂ ಏನಿದೆ ಇದು $1000 ವ್ಯೂ ಗೈಸ್. ಏನು ಸಕ್ಕತ್ತಾಗಿತ್ತು ಅಂತಂದರೆ ಕಾಂಟ್ ಟೆಲ್ ಯು. ಆ್ಯಂಡ್ ಇದೇನು ಓಪನ್ ಆಗಿದೆ ಅಲ್ವಾ, ಇದು ಲ್ಯಾಂಡ್ ಆಗಬೇಕಾದ್ರೆ ಈ ಥರ ಓಪನ್ ಆಗುತ್ತೆ. ಸೊ ದಟ್ ಅದು ಸ್ಪೀಡ್ನ ಸ್ಟಾಪ್ ಮಾಡೋದಕ್ಕೆ ಅಂತನೋ ಏನೋ ಗೊತ್ತಿಲ್ಲ, ಮೇ ಬಿ ಬ್ರೇಕ್ ಥರ ಇರ್ಬೋದು ಅದು. ರೀಸೆಂಟ್ ಫ್ಲೈಟ್ ಆಕ್ಸಿಡೆಂಟ್ಸ್ನ ನೋಡಿ ನನಗೆ ಎಕ್ಸಿಟ್ ಹತ್ರ ಬೇರೆ ಕೂರಿಸ್ಬಿಟ್ಟಿದ್ರಲ್ಲ, ಸೊ ಫುಲ್ ಭಯ ಆಗ್ಬಿಟ್ಟಿತ್ತು ನನಗೆ. ದೀಶಾ ಬೇರೆ ಫೋನ್ ಮಾಡಿದ್ಲು, ಆವಾಗ ಅವಳು ಹೇಳಿದ್ಲು ಹುಷಾರಾಗಿ ಲ್ಯಾಂಡ್ ಆದಮೇಲೆ ನನಗೆ ಹೇಳು ಅಂತ ಹೇಳ್ಬಿಟ್ಟು. ಸೊ ಹಂಗೆ ಏನಾದ್ರು ಒಂದು ಭಯ ಮೈಂಡಿಗೆ ಹತ್ಕೊಂಡ್ಬಿಟ್ರೆ ಅದು ಮುಗಿಯೋ ತನಕ ಅದು ಹಂಗೆ ಮೈಂಡಲ್ಲಿರುತ್ತೆ. ಸೊ ಫೈನಲಿ ಇವಾಗ ಪೂನೆಗೆ ರೀಚ್ ಆಗಿದ್ದೀನಿ, ಆಲ್ಮೋಸ್ಟ್ 9:20 ಏನೋ ಆಗಿದೆ ಟೈಮು. ಸೊ ಇವಾಗ ಹೊರಡಬೇಕು. ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಅಡ್ರೆಸ್ ಕಳಿಸಿದ್ದಾಳೆ. ಸೊ ಆಲ್ಮೋಸ್ಟ್ 9:30 ಅಂತಲೇ ಹೇಳ್ಬೋದು. ಇದು ಹೋಗಿ ಊಟ ಮಾಡಿಕೊಂಡು ಆಮೇಲೆ ನೋಡಬೇಕು ಏನು ಮಾಡೋದು ಅಂತ ಹೇಳ್ಬಿಟ್ಟು. ಇವಾಗ ಇಲ್ಲಿಂದ ಲಗೇಜ್ ಎತ್ಕೋಬೇಕು. ನಾನು ಲಗೇಜ್ ಎತ್ಕೋಬೇಕು ಅನ್ನೋದು ನಂಗೆ ಮರ್ತೋಗಿತ್ತು, ಆಮೇಲೆ ನೆನಪಾಯ್ತು ಇವ್ರನ್ನೆಲ್ಲ ನೋಡ್ಬಿಟ್ಟು. ಇವಾಗ ನಾನು ಲಗೇಜ್ ಎತ್ಕೊಂಡು ಆಮೇಲೆ ಹೊರಡಬೇಕು. ಲಗೇಜ್ ಇಟ್ಕೊಳ್ಳೋದಂತ ವೆಯ್ಟ್ ಮಾಡೋದ ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ ಗೈಸ್. ಫೈನಲಿ ನಾನಿವಾಗ ಪುಣೆ ಏರ್ಪೋರ್ಟ್ ಹೊರಗಡೆ ಇದ್ದೀನಿ. ಆ್ಯಂಡ್ ಪುಣೆ ಏರ್ಪೋರ್ಟ್ ಹೊರಗಡೆ ನೋಡೋದಕ್ಕೆ ಈ ಥರ ಇದೆ ನೋಡಿ ಪೂರ. ಸೊ ಇಲ್ಲಿಂದ ಎಕ್ಸಿಟ್ ಇದ್ದಿದ್ದು. ಸೊ ಈಗ ಓಲಾ ಬುಕ್ ಮಾಡೋದು ಅಥವಾ ನಾರ್ಮಲ್ ಇಲ್ಲಿ ಏನು ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ಇದು ಚೆಕ್ ಮಾಡೋದು ಗೊತ್ತಿಲ್ಲ, ಬಟ್ ಲೆಟ್ಸಿಗೆ ಏನು ಮಾಡೋದು ಅಂತ ಹೇಳ್ಬಿಟ್ಟು. ಗೈಸ್ ತುಂಬ ಹಸ್ವಾಗ್ತಿತ್ತು ಅಂತ ನಾನು ಊಟ ತೊಗೊಂಡೆ. ಸೊ ರೈಸ್ ತುಂಬ ಕ್ರೇವಿಂಗ್ಸ್ ಆಗ್ತಾಯಿತ್ತು, ಹಾಗಾಗಿ ಒಬ್ಬಳೇ ಕುತ್ಕೊಂಡು ತಿಂತಾ ಇದ್ದೀನಿ. ಅವ್ಳ ಮನೇಲಿ ಏನು ಮಾಡಿದೋಳು ಇಲ್ವೋ ಗೊತ್ತಿಲ್ಲ, ಮಾಡಿದ್ರೆ ಬಯಸ್ಕೊತೀನಿ ಯಾಕೆ ತಿನ್ನಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು. ಬಟ್ ಸಕ್ಕ ಅನಿಸ್ಕೊಬಿಡಿದೆ, ತೊಳ್ಕೊಳಕ್ಕಾಗ್ತಿಲ್ಲ ಅದನ್ನು. ಹಾಗಾಗಿ ನಾನು ಗ್ಯಾಸ್ಟ್ರಿಕ್ ಆದರೂ ಸುಮ್ಮನೆ ಓಡಾಡಬೇಕಾಗುತ್ತೆ, ಹಂಗಾಗಿ ತೊಗೊಂಡು ತಿಂತಾ ಇದ್ದೀನಿ ಗೈಸ್. ಪುಣೆಲಿ ಓಲಾ ಪಿಕಪ್ ಪಾಯಿಂಟ್ ಇದೆ, ಆ್ಯಕ್ಚುಲಿ ಸೆಕೆಂಡ್ ಫ್ಲೋರ್ 2 ಫ್ಲೋರ್ಸಲ್ಲಿ ಬರುತ್ತೆ. ಸೊ ಈ ಥರ ಇದೆ ನೋಡಿ ನಾನು ನಿಂತಿರೋ ಫ್ಲೋರು. ಸೊ ನಾನು ಓಲಾ ಬಂದಮೇಲೆ ಒಂದಷ್ಟು ಸ್ಟೋರಿಗಳಿದೆ ಹೇಳ್ತೀನಿ ಕೇಳಿ. ಗೈಸ್ ಫೈನಲಿ ನಾನಿವಾಗ ಕ್ಯಾಬ್ ಹತ್ಕೊಂಡಾಯಿತು. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇಲ್ಲಿ ಏನು ಏರ್ಪೋರ್ಟ್ ಇದೆ ಇದು ಆ್ಯಕ್ಚುಲಿ ಒಂದು ಮಾಲ್ಗೆ ಕನೆಕ್ಟ್ ಆಗಿದೆ. ಸೊ ನಾನು ಬಂದ ತಕ್ಷಣ ಏನು ಇಲ್ಲಿ ಫುಡ್ ಕೋರ್ಟ್ ಎಲ್ಲ ಹೆಂಗಿದೆ, ಕೆಳಗೆ ಹೋಗೋ ಥರ ಎಲ್ಲ ಇದೆ, ಎಸ್ಕಲೇಟರ್ ಎಲ್ಲ ಇದೆ, ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸೊ ಯೂಶ್ವಲಿ ನಾನೇನು ಅಂದರೆ ಏರ್ಪೋರ್ಟ್ನ ನೋಡಿದ್ದೀನಿ ಅದಕ್ಕಿಂತ. ಸೊ ಹಾಗಾಗಿ ಆಮೇಲೆ ಗೊತ್ತಾಯಿತು ಆ್ಯಕ್ಚುಲಿ ಅದೊಂದು ಮಾಲ್ಗೆ ಕನೆಕ್ಟ್ ಆಗಿದೆ ಅಂತ. ನನ್ನ ಫ್ರೆಂಡ್ ಕೂಡ ಫೋನ್ ಮಾಡಿಲ್ಲ ಎಲ್ಲಿದೆಯಾ ಅಂತ ಹೇಳ್ಬಿಟ್ಟು. ನಾವು ಊಟ ಮಾಡ್ತಾ ಇದ್ದೀವಿ ತಕ್ಷಣ ನಿನ್ನ ಅಜ್ಜಿ ನಾನು ಆಲ್ರೆಡಿ ಮನೇಲಿ ಮಾಡಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆಮೇಲೆ ಇಲ್ಲ ಸ್ವಲ್ಪ ತಿನ್ಕೊಂಡು ಬರ್ತೀನಿ ಬಿಕಾಸ್ ಆಮೇಲೆ ಗ್ಯಾಸ್ಟ್ರಿಕ್ ಆದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಸೆಕೆಂಡ್ ಫ್ಲೋರಿಂದ ಈಗ ಹೋಗ್ತಾ ಇದ್ದೀನಿ ಕಾರಲ್ಲಿ, ಐ ಮೀನ್ ಕ್ಯಾಬಲ್ಲಿ. ಸೊ ಇವಾಗ ಹೋಗುವ. ನಾನು ಫಸ್ಟು ಅದು ಬುಕ್ ಮಾಡಿದ್ದು ಅವ್ರು ಕಾಲೇ ರಿಸೀವ್ ಮಾಡಲಿಲ್ಲ. ನಂಗೆ ಟೆನ್ಷನ್ ಆಗೋದು ಇವತ್ತು ಮನೆಗೆ ಹೋಗ್ತೀನೋ ಇಲ್ವೋ ಅಂತ ಹೇಳ್ಬಿಟ್ಟು. ಆಮೇಲೆ ಅದು ಕ್ಯಾನ್ಸಲ್ ಮಾಡಿ ಬೇರೆ ಬುಕ್ ಮಾಡಿದೆ, ಇಮಿಡಿಯೇಟಾಗಿ ತೊಗೊಂಡು. ಸೊ ಇವಾಗ ಮನೆಗೆ ಹೋಗುವ ಗೈಸ್. ಇವತ್ತೊಂಥರ ಒಂದೊಂದು ಸರ್ಕಸ್ ಅಲ್ಲ ಅಲ್ವಾ ನಂದು. ನಾನು ಹೋಗ್ತಾ ನೋಡಿ ಪುಣೆ ಹೆಂಗಿದೆ ನೈಟ್ ಟೈಮ್ಸಲ್ಲಿ. ಪುಣೆ ನೋಡೋದಕ್ಕೆ 2042 ಧನುಶ್ರೀ. ಹಾಂ ಗೆಸ್ಟ್ ಹೇ. ಫೈನಲಿ ಇದು ಯಾವುದೋ ಸೊಸೈಟಿಗೆ ಬಂದಿದ್ದೀನಿ. ಇವಾಗ ಎಲ್ಲಿ ಹೋಗೋದು ಅಂತ ಗೊತ್ತಾಗ್ತಿಲ್ಲ, ಕೆಳಗಡೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳೋದು. ಸ್ಟಿಲ್ ನೀಡ್ ಟು ಫಿಗರ್ ಔಟ್ ಎಲ್ಲಿ ಎತ್ತ ಏನು ಅಂತ ಹೇಳ್ಬಿಟ್ಟು ಕೆಳಗಡೆ ಬರ್ತೀನಿ ಅಂತ ಹೇಳೋದು. ಎಲ್ಲಿದೆ ಏನು ಗೊತ್ತಾಗ್ತಿಲ್ಲ ಗೈಸ್. ಬಿಲ್ಡಿಂಗ್ಗಳು ನೋಡಿದ್ರೆ ದೊಡ್ಡದಾಗಿದೆ. ಸೊ ಸೊಸೈಟಿ ಈಸ್ ಅ ನೈಸ್ ಪ್ಲೇಸ್ ಟು ಲೀವ್ ಹೆನ್. ಇವಾಗ ಅವರಿಬ್ರು ಮದುವೆ ಬೇರೆ ಆಗಿದ್ದಾರಲ್ಲ, ಸೊ ಹಂಗಾಗಿ ಒಳ್ಳೆ ಸೊಸೈಟಿ ನೋಡ್ಕೊಂಡು. ಹಾಂ ಇಲ್ಲೇ ಬರ್ತಾಳೆ ನೋಡಿ. कैसे हो? ಸೊ ಗೈಸ್ ಈ ಹುಡುಗಿದು ಮದುವೆ ಆಗಿ ನೋಡಿ ಫುಲ್ ಬಳೆ ಗಿಳ ಹಾಕೊಂಡು ಕುಂಕುಮ ಎಲ್ಲ ಹಿಡ್ಕೊಂಡು ತುಮಾರ ಸಿಂದೂರ್ ದಿಖಾओ. ಫುಲ್ ಮದುವೆ ಖುಷಿಯಾಗಿದ್ದಾಳೆ. ನನ್ನ ಮದುವೆ ಆದರೆ ಖುಷಿಯಾಗಿರೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಇವಳು ನೋಡಿ ಅನ್ಸುತ್ತೆ ಮ್ಯಾರೇಜಸ್ ನೋಡೇ ಬ್ಯಾಡ್ ಐಡಿಯಾ ಅಂತ ಹೇಳ್ಬಿಟ್ಟು.
ಆಕಾಶ್ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ ಬಂದ ತಕ್ಷಣ ಬ್ಲಾಗ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. अरे एटलीस्ट मेरा सूटकेस तो ले लो. सूटकेस भी भूल गया. उधर से लेके इधर से ले लो. ये क्या है? आकाश द रिच किड. हमें भी एक दिला दो ऐसा वाला फ्लैट. बहुत मस्त है यार. ये तो मिल गया अभी. They are the best couple. I think ನಾನು ಅವರಿಬ್ಬರಿಗೂ ದೃಷ್ಟಿ ತೆಗಿಬೇಕು because I love them guys. I love them. Someday if I wanna get married, I want my married life to be like this. ठीक है कर लो जो करना है करो. मैं थोड़ी डरती हूँ. अरे हाँ ठीक है अभी चेंज कर. हाँ guys ಇವ್ರ ಮನೇಲಿ ಏನ್ ಗೊತ್ತಾ, ಯಾವ ವಿಂಡೋ ಇಂದ ಹೊರಗಡೆ ಹೋದ್ರು ಸಿ ದ ವ್ಯೂಸ್ ಸಕ್ಕತ್ತಾಗಿದೆ ವ್ಯೂ. ಸೊ ಐ ಆಮ್ ವೆರಿ ಹ್ಯಾಪಿ ಅಂಡ್ ಒಳ್ಳೆ ಹೇರ್ ವೆಂಟಿಲೇಷನ್ ಇದೆ. ಇಟ್ಸ್ ಅ 3 BHK ಹೌಸ್ ಅಂಡ್ 50,000 ಅಂತೆ. ಸೊ ಬ್ರೋಕರ್ಗೆ 50,000 ಕೊಟ್ಬಿಟ್ಟು ಈ ಮನೆ ತೊಗೊಂಡ್ಬಿಟ್ಟಿದ್ದಾರೆ. ಅಂದರೆ ತೊಗೊಂಡಿದ್ರೆ ಅಂದರೆ ರೆಂಟ್ ಆಗಿರೋದು. ಸೊ ರೀಸೆಂಟ್ಲಿ ಅವ್ರು ಶಿಫ್ಟ್ ಆಗಿರೋದ್ರಿಂದ ದೇ ಆರ್ ಸ್ಟಿಲ್ ಥಿಂಕಿಂಗ್ ವಾಟ್ ಟು ಡೂ ಅಂತ. ಸೊ ಯಾ ಐ ಆಮ್ ಫೀಲಿಂಗ್ ನೈಸ್ ಬಿಕಾಸ್ ದೇ ಸೋ ಕ್ಯೂಟ್ ಗೈಸ್, ದೇ ಸೋ ಕ್ಯೂಟ್ ಗೈಸ್. ನನಗೆ ಮತ್ತೆ ಸ್ನೇಹ ಇಷ್ಟು ಹಾಕೊಟ್ಟಿದ್ದಾಳೆ, ಆಲ್ರೆಡಿ ಫುಲ್ ಆಗಿದೆ. ಸಿಗ್ಲಿಲ್ಲ ಅಂದರೆ ಬೈಕೊಂಬಿಡ್ತಾಳೆ, ಅದಕ್ಕೋಸ್ಕರ ತಿಂತಾ ಇದ್ದೀನಿ. ಸೊ ಗೈಸ್ ಏನಪ್ಪ ಅಂತಂದರೆ ಸ್ನೇಹದು ಬರ್ಡೇ ಇತ್ತಲ್ಲ, ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇವರಿಬ್ರು ಸೇರಿಕೊಂಡು ಫುಕೆಟ್ಗೆ ಹೋಗಿದ್ರಂತೆ. ಸೊ ಅಲ್ಲೆಲ್ಲ ಫುಲ್ ಮೊಸಳೆಲ್ಲ ತಿಂತಾರೆ, ಇವಳೇನೋ ತಿಂದಿಲ್ಲಂತೆ. ಅದ್ರೊಳಗೆ ಕೇಕ್ ಒಳಗೇನೆ ಮೊಟ್ಟೆ ಇತ್ತಂತೆ, ಅದು ಫುಲ್ ಕೊಳ್ತು ನಾರ್ತಾ ಇತ್ತಂತೆ. ಸೊ ಅವಳು ವಾಶ್ರೂಮಲ್ಲಿ ಹೋದ್ರು ಎಲ್ಲೋದ್ರು ಅದೇ ಸ್ಮೆಲ್ ಬರ್ತಿತ್ತು ಅಂತ ಫುಲ್ ಸ್ಟೋರಿ ಹೇಳಿದ್ರು. ಸೊ ಕ್ರೇಜಿ ಸ್ಟೋರಿ. ಐ ಥಿಂಕ್ ಇವರಿಬ್ರು ಒಳ್ಳೆ ಸ್ಟೋರಿ ಟೆಲ್ಲರ್ ಅಂತ ಹೇಳ್ಬೋದು. ಇಬ್ರು ಜೊತೆ ಕೂತ್ಕೊಂಡ್ರೆ ಕೇಳೋರಿಗೆ ನೆಕ್ಸ್ಟ್ ಲೆವೆಲ್ ಮಜಾ ಬರುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ರು, ಅಲ್ಲಾದ್ರೂ ಥೈಲ್ಯಾಂಡಲ್ಲಾದ್ರೂ ಓಕೆ, ಇನ್ನು ನೀನು ಚೈನಾಗ ಹೋದ್ರೆ ಜೀವಂತವಾಗಿರುವಂಥ ಹುಳಗಳನ್ನ ಚೇಳುಗಳನ್ನೆಲ್ಲ ತಿಂತಾರೆ ಅಂತೆಲ್ಲ ಹೇಳ್ತಿದ್ರು. ಸೊ ಅದ್ರದ್ದು ಯಾವಾಗ ವಿಡಿಯೋ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು TV ಆನ್ ಮಾಡ್ತಾ ಇದ್ರು. ಯಾ ಕ್ರೇಜಿ ಸ್ಟೋರೀಸ್. ಆ್ಯಂಡ್ ಇವಾಗ ನಾನು ಮತ್ತೆ ಸ್ನೇಹ ಫೋಟೋ ತಗೋಬೇಕು ಒಂದಷ್ಟು. ಸೊ ಆಫ್ಟರ್ ಲಾಂಗ್ ಟೈಮ್ ವಿ ಹ್ಯಾವ್ ಮೆಟ್. ನನಗಂತೂ ಸಖತ್ ಖುಷಿ ಆಗ್ತಿದೆ. ಅವಳ ಮದುವೆ ಬೇರೆ ಮಿಸ್ ಆಗ್ಬಿಟ್ಟಿತ್ತು. ಗೈಸ್ ಇದು ರಿಯಲ್ ಆಗಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಇದು ಇನ್ನೂ ಸ್ವಲ್ಪ ಪಿಂಕ್ ಇದೆ ಆಯ್ತಾ. ಅವಳು ನಂಗೆ ಫೋಟೋಲಿ ತೋರಿಸಿದ್ಲು. ಫೋಟೋಲಿ ಅದು ಈ ತರ ಸ್ವಲ್ಪ ಗೋಲ್ಡನ್ ಟೋನ್ ಇತ್ತು. ನಾನು ಅದ್ರಲ್ಲೇ ಚೆನ್ನಾಗಿದೆ ಅಂತ ಹೇಳಿದ್ದೆ ಅವಳಿಗೆ. ಬಟ್ ರಿಯಲ್ ಆಗಿ ಎಷ್ಟು ಸಕ್ಕತ್ತಾಗಿದೆ ಅಂತಂದ್ರೆ, ಅಲ್ಲಿ ಶೋ ಯು ಇನ್ ಕ್ಲೋಸ್. ಸಿ ಅದು ವರ್ಕ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸಿ ದ ವರ್ಕ್ ಇಸ್ ಸೋ ಬ್ಯೂಟಿफुल. ಓ ಮೈ गॉड बहुत प्यारा से. कहाँ से लिया तुम? यार शायद वेरोमोडा से लिया ये. वेरोमोडा कितना दिया है? 15,000. सच्ची में? ये मेरा हस्बैंड का फर्स्ट बर्थडे गिफ्ट है. बहुत प्यारा सा. फॉर माय फर्स्ट बर्थडे आफ्टर मैरिज. मैं बोलती हूँ कि वर्थ इट है, बहुत वर्थ इट है. मुझे तो बहुत पसंद आया. ऑफर में मिला, नियरली 40% ऑफ था ना. तो कितना लगा? 8,000 something. It's worth it bro because all the stone and work and these things are like very nice. बोल के it is expensive. बहुत प्यारा सा है. ದೇವಸ್ಥಾನದಲ್ಲಿ ಕೊಡುವ ಪ್ರಸಾದದಲ್ಲಿ ಸಕ್ಕರೆ ಕಡಿಮೆ ಇದ್ದರೆ ಪರವಾಗಿಲ್ಲ ಎಂದು ಬಿಸಾಡದೆ ತಿನ್ನುತ್ತೇವೆ ಎಂದಾದರೆ, ದೇವರು ಕೊಟ್ಟ ಜೀವನದಲ್ಲಿ 2 ದಿನ ಚೆನ್ನಾಗಿಲ್ಲ ಎಂದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ಸಾಕಷ್ಟು ಒಳ್ಳೆಯ ದಿನಗಳು ಇರುತ್ತವೆ, ಅವುಗಳಿಗಾಗಿ ಮುನ್ನಡೆಯಬೇಕು.